ಮಳಿ ಬೇಕಾದ್ರೆ ಅಲ್ಲೇ ಕೂತ್ಕೊಳ್ರಿ, ಚೆಲ್ಬೇಡ್ರಿ, ಕೂತ್ಕೊಳ್ರಿ. ಪ್ಲೇಟ್ ಅಲ್ಲ ಡಸ್ಟ್ಬಿನ್ ಇದೆ, ಡಸ್ಟ್ಬಿನ್ಗೆ ಹಾಕ್ಬಿಡಿ. ಕೆಳಗೆ ಹೋಗಿ ಕೈಗೊಂಡು ಅಂತ ಅಲ್ಲಿ ಕೂತ್ಕೊಂಡಿದ್ದೀರಿ. ಹ್ಯಾಂಡಿಕ್ಯಾಪ್ ಪೇಷಂಟ್ ಡಸ್ಟ್ಬಿನ್ ಹಾಕಿ. ಕಾಲು ಕೆಸರಾದ್ರೆ ಕ್ಯಾನ್ಸರ್ ಸುಗ ಬರಲ್ಲ, ಸಮಸ್ಯೆ ಇಲ್ಲ. ಕಾಲು ಯಾವ್ದು ಬರೀ ಕಾಲು ನೋಡ್ತೀವಿ, ಯಾವ್ದು ಕಾಯಿಲೆ ಬರಲ್ಲ. ನಿಧಾನ ಹಾಂ ಶಿವಣ್ಣ ಪ್ರಸಾದ ಕೊಡ್ತಿದ್ದಾರೆ. ಹಾಂ ಗೊತ್ತಮ್ಮಣ್ಣ ಹೇಳಿ. ಹಾಂ ದರ್ಶನಕ್ಕೆ ಅಂತಾನೆ ಜೊತೆ ಮೇಲೆ ಕಿಲೋಮೀಟ್ರ್ ಹಾಕಣ. ಹಂಗೂ ಹಾಕ್ಬೋದು. ಹಾಂ ಹೌದು ಹಾಂ ಕರೆಕ್ಟ್. ಹೌದು, ದರ್ಶನಕ್ಕೆ ಹೋಗೋದಾದರೆ ನಾವು ಗೊತ್ತಿಲ್ಲದೆಲ್ಲ ಹೋಗ್ಬೇಕು. ಅದೇ ಗೊತ್ತಿಲ್ಲದೆ ಅಂದರೆ ಯಾರಿಗೇನು ಹೇಳ್ದಂಗೆ ನಮ್ಮ ಪಾಡಿ ನಾವು ಹೋಗ್ಬೋದು. ಸರಿ ಒಂದು ನಿಮಿಷ ಕೇಳ್ತೀನಿ, ಕೇಳ್ಬಿಟ್ಟು ಮಾಡ್ತೀನಿ ಮತ್ತೆ. ಅಲ್ಲ ಇದು ಅತ್ತಳಮ್ಮ ದೇವಿಯವರ ನೂತನ ವಾಹನ. ಅವರು ತಾಯಿ ಎತ್ತನೆ ಮಾರಮ್ಮ. ಹಾಂ ಅದು ನಾನು ಒಂಚೂರು ಅದು ತಲೆ ಓಡಿಸ್ಲಿಲ್ಲ. ಇಲ್ಲ ಹೌದು ನಿಜಾನೇ, ನನಗೂ ಗೊತ್ತಾಯ್ತು ಅದು ಯಾಕೆ ಅನ್ನೋದು. ಬರೀ ದರ್ಶನಕ್ಕೆ ಈ ಥರ ದನರಕ್ಕೊಂದು ಕರ್ಕೊಂಡು ಹೋಗ್ತಾರೆ. ನೋಡಿ, ಯಾರು ಬೇಕಾದ್ರೆ ಅಲ್ಲಿ ತಿನ್ಬೋದು, ಇಲ್ಲಿ ಜಾಗಿಲ್ಲ ಅನ್ನೋದು ತಿನ್ಬೋದು. ಅರೆ ಗಲಿ ಮಾಡ್ಬಿಡ್ರಿ, ಪ್ಲೇಟ್ ತಂದು ದರ್ಶನ ಹಾಕಿ ಅಲ್ಲಿ ಕುದೊಂದು ತಿನ್ನೋಗಿ ದೇವಸ್ಥಾನ ಏನು ಪರವಾಗಿಲ್ಲ. ದೇವಸ್ಥಾನ ಮುಂದೆ ಮಕ್ಕ ಮೇಲೆ ಅಂದ್ರೆ ಹೋಗಿಯಪ್ಪ ಅಲ್ಲಿ. ಅಮ್ಮ ಹೋಗಿ, ಅಮ್ಮ ತಾಯಿ ಅಲ್ಲಿ ಹೋಗಿ, ಅದು ಹೋಗಿ ಬಾರಪ್ಪ, ಅಲ್ಲಿ ಕೊಡ್ತೀವಿ, ಹೋಗಿ ಬನ್ನಿ, ಹೋಗಿ ಅಲ್ಲಿ ಕೂಲಿ ಏನಾಗಲ್ಲ, ಹೋಗಿ ಗಲಿ ಮಾಡ್ಬಿಡ ಅಷ್ಟೇ, ಏನಿಲ್ಲ. ಮಕ್ಕಳು ಅನ್ನ ತಿಂದೇ ಪರವಾಗಿಲ್ಲ. ಸರಿ ಶಿವಣ್ಣ ತಿಂದ್ರಪ್ಪ, ಒಂದೇ ಸಾಕಂತಾರೆ ಯಾಕವ ಬರಂಬಲಿ ದುಡ್ಕೊಳ್ಬರ. ನೀವು ಮಳೆಗೆಲ್ಲ ಯಾಕೆ ಬರ್ತೀವಿ ನೀವು ಬೈಲೆ ಇಲ್ಲ ಬೈಟ್ಕೋ ಕುತ್ಕೋಗು. ನೀವು ಒಬ್ಬಳೇ ಬರ್ಬಾರ್ದಮ್ಮ. ಯಾರು ಕಿಡ್ನಾಪ್ ಮಾಡಿದ್ರೆ ಏನು ಮಾಡ್ತೀನಿ ನಿನ್ನ? ಎಲ್ಲ ಅಮ್ಮ ಅಂದ್ಬಿಟ್ರೆ ದೇವ್ರು ನಂಬಬೇಕು. ನಾನು ನಂಬ್ತೀಯ? ನಾನು ಇವತ್ತ ನಾಳೆ ಸಾಯ್ತೀನಪ್ಪ. ದೇವ್ರು ಇರ್ತಾರೆ. ಕೊಡ್ತೀವಿ ದನ ಅಂತಿರಲ್ಲ. ಚೆನ್ನಾಗಿದೆ, ತಿನ್ನಮ್ಮ ಸ್ವಲ್ಪ. ನಾನು ಹೇಳ್ಕೊಡ್ಬೇಕಲ್ಲ ನಿಂಗೆ. ಈಗ ಈಗ ಯಾಕೆ ಚಲುತ್ತೆ ಹೋಗಿ ಸುತ್ತಾರೆ ಕರೆದುಕೊಂಡು ಏನಾಗುತ್ತೆ. ಆಮೇಲೆ ಕುತ್ಕೋರಿ ನೋಡ್ರಿ, ಅಲ್ಲಿ ಕುತ್ಕೋರಿ, ಪರವಾಗಿಲ್ಲ ಕುತ್ಕೋರಿ, ಏನಾಗುತ್ತೆ. ಕಾಲು ಇಟ್ಕೊಂಡು ಹೋಗ್ರಿ, ಏನಾಗಲ್ಲ. ನಾವು ಕೆಸರೆ ಕತ್ತಾಗಲ್ಲ, ಕೆಸರಿಗೆ ಉಣ್ಣೋದು. ಆ ಕಾಲು ಇಟ್ಕೊಡ್ರಿ, ಅಲ್ಲಿ ನೋಡ್ರಮ್ಮ, ಅಲ್ಲಿ ಅಮ್ಮ, ಅಲ್ಲಿ ಒಂದು ಕುತ್ಕೊಳ್ರಮ್ಮ, ಕಲ್ಮೆ ಅಲ್ಲೆಲ್ಲ ಕುತ್ಕೊಳ್ರಮ್ಮ, ಏನಾಗಲ್ಲ. ಶಬಾಷ್ಕರಮ್ಮ ಒಬ್ಬಳೇ ಇಟ್ಕೊಂಡ್ರೆ ಗೊತ್ತಿತ್ತು. ಹೇಳಿ ಇಟ್ಕೊಳ್ಳ ಮಗ, ಕರೆಕ್ಟಲ್ವಾ? ತಿನ್ನಲು ಉಣ್ಣಂಗೆ ನಿಲ್ಲ.
ಕುತ್ಕೊಳ್ಳಿ ಅಲ್ಲಿ ಕುತ್ಕೊಳ್ಳಿ, ಕುತ್ಕೊಂತೀನಿ ಏನಾಗಲ್ಲ. ಕುತ್ಕೊಂಡು ತಿನ್ಸ ಪಾಪಗೆ. ಹಾಂ ಬರೇ ಹೋಗ್ಯಪ್ಪ ಹೋಗಿ ಸರ್ ಊಟ ಮಗು ನೋಡ್ಕೊಂಡು ನೆನ್ಸ್ಬೇಡ ಅಂತ ಹೇಳ್ತಿರೋದು ನನಗೆ. ಬರೇ ಸರಿ ಇಲ್ಲ. ಪ್ರಸಾದ ಕೊಡ್ತಿದ್ದೆ. ಪ್ರಸಾದ ಎಲ್ಲ ಆಗುತ್ತೆ ಆಗಲ್ಲ.